ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಇವಾಗ ನಾನು ತವರು ಮನೆಗೆ ಬಂದಿದ್ದೆ. ಸೊ ಅಲ್ಲಿ ತಮ್ಮಂಗೆ ರಾಖಿ ಕಟ್ಟಿರಲಿಲ್ಲ ಈ ಸರಿ, ಯಾಕಂದರೆ ನಾನು ಅಲ್ಲಿ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಕಟ್ಟಬೇಕು ಅಂತೇಳಿ ಬಂದೆ. ಹಾಗೆ ತಾಯಿ ಬಾಗಿನ ಕೂಡ ಕೊಡೋಕ್ಕಿತ್ತಲ್ಲ, ಸೊ ಅದು ಕೊಟ್ಟಾಗುತ್ತೆ. ಹಾಗೆ ಅವನಿಗೆ ರಾಖಿ ಕೂಡ ಕಟ್ಟಂಗೆ ಆಗುತ್ತೆ ಅಂತೇಳಿ ಹೋಗಿದ್ದು. ತುಂಬ ದಿನ ಆಗಿತ್ತು ಹೋಗ್ದೇನೆ. ಸೊ ನೀವು ಎಲ್ಲ ಯಾರ್ಯಾರು ಹೀಗೆ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ. ಸೊ ಲೈಟ್ ಪ್ರಾಬ್ಲಮ್ ಇದೆ, ಅಲ್ಲಿ ಕಾಣಿಸ್ತಿರ್ಲಿಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಸೊ ಬನ್ನಿ, ಹಾಗೆ ದೇವಸ್ಥಾನ ಕೂಡ ಹೋಗಿದ್ವಿ, ಅದರದ್ದು ನಿಮಗೆ ವೀಡಿಯೋಸ್ ಇದೆ. ಸೊ ನೋಡಿ ಖುಷಿ ಆದರೆ ನಿಮ್ಮ ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಬೀಳುದಾ ಇಲ್ಲಿ ಸಾಗರದ ಹತ್ರ ಜೋಗ ಇದೆಯಲ್ಲ, ಅಲ್ಲಿ ಇರೋ ವಡನ್ಬೈಲ್ ದೇವಸ್ಥಾನ, ಅದು ಬಳೆ ಪದ್ಮಾವತಿ ಅಂಥೇಳಿ ತುಂಬ ಚೆನ್ನಾಗಿದೆ. ನಾವು ಮಂಗಳವಾರ ಹೋಗಿದ್ರಿಂದ ತುಂಬಾ ರಶ್ ಇತ್ತು. ದೇವ್ರ ದರ್ಶನ ಮಾಡೋಕ್ಕೂ ತುಂಬ ಲೈನ್ ಇತ್ತು. ಸೊ ಮಂಗಳವಾರ ಮತ್ತು ಶುಕ್ರವಾರ ತುಂಬ ರಶ್ ಇರುತ್ತೆ ಅನಿಸುತ್ತೆ. ತುಂಬ ಊರ ಕಡೆಯಿಂದ ಎಲ್ಲ ಬರ್ತಾರೆ, ಬೇರೆ ಬೇರೆ ಊರಿಂದ ಎಲ್ಲ. ಇದು ದೊಡ್ಡ ನಾಗರಕಲ್ಲು. ಸೊ ಅಲ್ಲಿ ನಿಮ್ಗೆ ಏನಾದರೂ ದೋಷ ಇದ್ದರೆ, ನಾಗರ ದೋಷ ಇದ್ದರೆ ನಿಮ್ಮ ಮುಂಚೆನೇ ಹೇಳಿರಬೇಕು. ಅಲ್ಲಿ ನಿಮಗೆ ನಿಮ್ಮ ಕೈಯಿಂದನೇ ಪೂಜೆ ಮಾಡಿಸ್ತಾರೆ, ಅಭಿಷೇಕ ಕೂಡ ಇರುತ್ತೆ. ಸೊ ಇದೆಲ್ಲ ಹಳೆಯ ಫೋಟೋಗಳು, ಮೊದಲೇ ಹೇಗಿತ್ತು ಅಂಥೇಳಿ ಅಲ್ಲೇ ಹಾಕಿದ್ರು ಈ ಫೋಟೋಗಳೆಲ್ಲ. ನೀವು ಹೋಗಿ ಒಂದು ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ, ಮತ್ತು ತೋರಿಸ್ತೀನಿ ನಿಮಗೆ. ಇದು ಮೂಲ ಸ್ಥಾನ, ನಾವೀಗ ಹೋಗ್ತಾ ಇರೋದು. ನೋಡಿ ಜನರೇ, ಕಣ್ಣಿಡ್ದ ನೊಂದು ಅವಳು ನಮ್ಮ ಕಂಡಿಡ್ದು, ಅವಳು ಅಡ್ರೆಸ್ ಕಂಡಿಡ್ದು ನೊಂದು ಒಂದು ಕೊಡು, ನಾವು ಮಾಡಲಿ ಕೆಂಪಿಕ್ಕಿ ಅಂತ ಹೆಸರು ಅವಳು. ಅಂದರೆ ಮೊದಲಿಂದ ಅಲ್ಲಿದ್ದು, ಇವಾಗ ಹೊಸದಾಗಿ ಇಲ್ಲಿ ಮೇಲ್ಗಡೆ ದೇವಸ್ಥಾನ ಮಾಡಿರೋದು. ನೀವು ಬಳೆ ಎಲ್ಲ ಕೊಡಬೇಕಂದ್ರೆ ಮೇಲ್ಗಡೆ ದೇವಸ್ಥಾನದಲ್ಲೇ ಇಸ್ಕೋತಾರೆ ಅನಿಸುತ್ತೆ. ಇಲ್ಲಿ ಫುಲ್ ಅದು ದೇವರು ಹುತ್ತದಲ್ಲಿರೋದು, ಅಮ್ಮನವ್ರ ದೇವಸ್ಥಾನ. ಅದು 2 ಗಂಟೆ ಒಳಗಡೆ ಹೋಗಿ, ಯಾಕಂದರೆ ಬೇಗ ಕ್ಲೋಸ್ ಮಾಡ್ತಾರೆ. ಮತ್ತು 3 ಗಂಟೆಯಿಂದ ಮತ್ತೆ ಶುರು ಮಾಡ್ತಾರೆ ಪೂಜೆ ಎಲ್ಲ. ನಾವು ಹೋಗಿದ್ದು ಲೇಟ್ ಆಗಿತ್ತು, 2 ಗಂಟೆ ಆಗೋಗಿತ್ತು ನಾವು ಹೋಗೋಷ್ಟರಲ್ಲಿ. ಹಾಗೆ ಅಲ್ಲಿ ಭೂತರಾಯನ ಸ್ಥಾನ ಕೂಡ ಇದೆ. ನಿಮ್ಮದು ಕಷ್ಟ ಏನಾದರೂ ಇದ್ದರೆ, ಅಥವಾ ಯಾರಾದರೂ ಮಾಡ್ಸೋಕ್ಕಿದ್ರೆ ಹಾಗಿದ್ದೆಲ್ಲ ಇರುತ್ತಲ್ಲ, ಸೊ ಅದನ್ನು ನೀವು ಚೀಟಿಲಿ ಬರೆದು, ಅಲ್ಲಿ ಹುಂಡಿ ಇರುತ್ತೆ, ಅದಕ್ಕೆ ಹಾಕಬೇಕು. ಹರಕೆ ಇಲ್ಲಿ ನಿಮಗೆ ಅದು ಕುಂಬಳಕಾಯಿ ಕೊಡೋಕ್ಕೆ ಹೇಳ್ತಾರೆ. ಸೊ ನಿಮಗೆ ಎಲ್ಲ ಕಷ್ಟ ತೀರಾದ್ಮೇಲೆ ನೀವು ಬಂದು ಕುಂಬಳಕಾಯಿ ಕೊಟ್ಟು ನಿಮ್ಮ ಹರಕೆನ ತೀರಿಸ್ಬೋದು. ತುಂಬ ಶಕ್ತಿ ಇರೋ ಭೂತರಾಯ ಅಂತಲೇ ಹೇಳ್ಬೋದು. ತುಂಬ ಜನ ಬರ್ತಾರೆ. ಅಲ್ಲಿ ಹುಂಡಿಲಿ ನೋಡಿದ್ರಲ್ಲ ಚೀಟಿ ಹೇಗಿತ್ತು ಅಂತೇಳಿ,
ಸೊ ನೀವು ಹೋಗಿ ನಿಮ್ಗೆ ಏನಾದರೂ ಕಷ್ಟ ಇದ್ದರೆ ನೀವು ಕೂಡ ಹೇಳ್ಕೊಬೋದು. ಹಾಗೆ ಹಾಗೆ ನಾವು ಊಟಕ್ಕೆ ಹೊರಟ್ವಿ ಅಲ್ಲಿಂದ. ಸೊ ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಇವತ್ತು ಮಂಗಳವಾರ ಅಲ್ವಾ, ತುಂಬ ಜನ ಬಂದಿದ್ದರು. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ರಶ್ ಇತ್ತು. ಮೊದಲೆಲ್ಲ ಇನ್ನೂ ಚೆನ್ನಾಗಿತ್ತು ಇಲ್ಲಿ. ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.